ಇದು CIDನೂ ಕ್ಲೀನ್ ಚೀಟ್ ಕೊಟ್ಟಿದೆ. ಆಮೇಲೆ CBIನವರು ತಡೀರಿ ಅಂತ ಇದ್ದಾರೆ. ಅಲ್ಲಿ ಏನು ಚಾರ್ಜ್ ಶೀಟ ಆಗ್ತಿದೆ, ಏನಿದೆ ತಪ್ಪಲ್ಲಿ? ಅವ್ರ ಅಪರಾಧಿ ಅಂತ ಆದಮೇಲೆ ಅವ್ರನ್ನ ವಜಾ ಮಾಡಿ ಖಜಾನೆಗೆ ಹೋಗಿರೋರು ಯಾರ್ಯಾರು ಹೋಗಿದ್ದಾರೆ, ಯಾರ್ಯಾರು ತಿಂದಿದ್ದಾರೆ ಅಧಿಕಾರಿಗಳು, ಅವ್ರನ್ನೆಲ್ಲ ತಗೊಂಡೋಗಿ ಎಲ್ಲಿ ಬೇಕಲ್ಲಿ ಕಳಿಸಿ. ಮುಖ್ಯಸ್ಥರು ಇದ್ರೂ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದಲೇ ಹೋಗುತ್ತೆ. ಈಗ ಆ ಮುಖ್ಯಸ್ಥರು ನಾನು ಮಂತ್ರಿಗಳ ಶಿಫಾರಸಿನ ಮೇಲೆ ನಾನು ಹಣನ ವರ್ಗಾವಣೆ ಮಾಡಿದ್ದೀನಿ ಅಂತ ಹೇಳಿದಾರ. ಈಗ ಹಣ ರಿಕವರಿ ಆಗಿದೆ, ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಕೊಟ್ಟಿದ್ದಾರೆ. ಎಲ್ಲಾದರೂ ನಾಗೇಂದ್ರ ಅವರ ಫೋರ್ಸ್ ಮೇಲೆ, ನಾಗೇಂದ್ರ ಅವರ ಕಾರಣದಿಂದ ಈ ಹಣ ನಿಜವಾಗಲೂ ವರ್ಗಾವಣೆ ಆಗಿದೆ ಅಂತೇಳಿ ಎಲ್ಲಾದರೂ ಒಂದು ಮೂಲದಲ್ಲಿ ಗೊತ್ತಾದರೆ ನೀವು ಹೇಳಿ, ಯಾವ್ಯಾವುದನ್ನ ವಿಚಾರನ ತಗೊಂಡು ಅವ್ರನ್ನ ಬಲಿ ಕೊಡ್ತಕ್ಕಂಥದ್ದು. ಆ ದುಡ್ಡು ಯಾರೋ ತಿಂದಿದ್ರು, ರಿಕವರಿ ಆಗಿದೆ. ಅದನ್ನು ಹೆಂಗೆ ನೇರವಾಗಿ ತಗೊಂಡೋಗಿ ರಾಹುಲ್ ಗಾಂಧಿಯವ್ರ ಮನೆಗೆ ಕೊಡೋಕ್ಕಾಗುತ್ತೆ? ಹಂಗಂತ ಕೂಗ್ತಾರಲ್ಲ ಇವ್ರು, ಸರಿಯಾ? ಹೆಂಗೆ ಏನು ಡ್ರಾ ಮಾಡ್ಕೊಂಡು ತಗೊಂಡೋಗಿ ರಾಹುಲ್ ಗಾಂಧಿಯವ್ರ ಮನೆಗೆ ಕೊಟ್ಟಿದ್ರು, ಈಗ ರಿಕವರಿ ಹೆಂಗಾಗೋದು? ಯಾರ್ಯಾರು ತಿಂದಿದ್ರು ಅವರೆಲ್ಲ ರಿಕವರಿ ಮಾಡಿದಾರಲ್ಲ. ತಪ್ಪೆಲ್ಲ ತಪ್ಪು ಮಾಡಿರೋ ತಪ್ಪೇ. ಅವ್ರಿಗೆ ಯಾವನ್ ಮಾಡಿದಾನ ಅವನಿಗೆ ಕೊಟ್ಟಿದ್ದ ಶಿಕ್ಷೆ ಯಾರು ಬೇಡ ಅಂತ. ವಾಲ್ಮೀಕಿ ಸಮುದಾಯಕ್ಕೆ ಗೊತ್ತಾಗಿದೆ, ವಾಲ್ಮೀಕಿ ಸಮುದಾಯದ ಹಣನ ಯಾರೋ ಕೆಲವು ಅಧಿಕಾರಿಗಳು ಲೂಟಿ ಮಾಡಿದ್ರು. ಸ್ವಲ್ಪ ಇವರು ಜವಾಬ್ದಾರಿಯಾಗಿ ನೋಡ್ಬೇಕಾಯ್ತು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆ ಜವಾಬ್ದಾರಿ ಮಾಡಿದ್ಕೆ ಈಗ 2 ವರ್ಷ ಮಂತ್ರಿ ಬಿಟ್ಟು ಪಾಪ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅವರು. ಅವ್ರಿಗಿನ್ನೇನು ಕೆಲಸ ಇಲ್ಲ. ಈಗ BJPಯವರಿಗೆ ಬರ ಬಂದಿದೆ, ಎಂದೂ ಕಾಣದ ಬರ ಬಂದಿದೆ. ಇವತ್ತು ಡಾಟ್ ಡಿಕ್ಲೇರ್ ಮಾಡಬೇಕು ಕೇಂದ್ರ ಸರ್ಕಾರ. ಇವಾಗ ನಾವು ವರದಿ ಕೊಡ್ಬೇಕು, ಎಲ್ಲ ಹೋಗಿ ಜಿಲ್ಲಾವಾರು ವರದಿ ತಂದಿದ್ದೀವಿ, ನಾವು ಸಲ್ಲಿಸ್ತಾ ಇದ್ದೀವಿ. ಆ ಬರದ ಬಗ್ಗೆ ಈಗಿಲ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಹಂಗಲ್ಲ. ಇಲ್ಲಿ ನಾನು ಕೇಂದ್ರನೀಗ ಇದು ಮಾಡ್ತಾ ಇಲ್ಲ, ಇಲ್ಲಿ ಸದನದಲ್ಲಿ ಚರ್ಚೆ ಆಗ್ಬೇಕದು ಯಾವ ಮಟ್ಟದಲ್ಲಿ ಆಗಿದೆ ಅಂತ. ಚರ್ಚೆ ಆಗಿ ನಾವು ಕೊಟ್ಟಿರೋ ರಿಪೋರ್ಟು, ಸದನದ ಚರ್ಚೆ ಎರಡನ್ನೂ ಸೇರಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಡಾಟ್ ಡಿಕ್ಲೇರ್ ಮಾಡ್ಕೊಂಬಂದು NDRF ಗೈಡ್ಲೈನ್ಸ್ ಪ್ರಕಾರ ಈ ರಾಜ್ಯದ ರೈತರಿಗೆ ಪರಿಹಾರ ಕೊಡಿಸಿ ರಾಜ್ಯದ ರೈತರನ್ನ ಇಂಥ ಸಂಕಷ್ಟದಲ್ಲಿ ಪಾರು ಮಾಡೋದು ಬಿಟ್ಟು ಯಾವುದಕ್ಕೆ ಇದನ್ನು ಇಟ್ಕೊಂಡು ಇವರು 3 ದಿವಸ ಸದನನ 4 ದಿವಸ ಸದನನ ಹಾಳು ಮಾಡ್ತಾರೆ ಅಂದರೆ ಏನಿದೆ ಇದರಲ್ಲಿ? ಎಲ್ಲರ ಹೌದು. ನೀವು ಹೇಳಿ, ರಾಹುಲ್ ಗಾಂಧಿಯವ್ರ ಮನೆಗೆ ಹೋಗಿರೋದನ್ನ ತೋರಿಸ್ರಿ, ಹೆಂಗೋಯ್ತೆ. ಎಲ್ಲಾರು ಒಬ್ರು ಇಲ್ಲ ನಾನು ತಗೊಂಡು ಇಂಥವ್ರ ಮನೆಗೆ ಕೊಟ್ಟು ಬಂದೆ ಅಂತ ಹೇಳಿಸ್ರಿ ಸಾಕ್ಷಿನ. ಸಾಕ್ಷ್ಯಾಧಾರಗಳಿಲ್ದಲೇ ಬರೀ ಈ ಜನನ ಮಿಸ್ಗೈಡ್ ಮಾಡೋಕ್ಕೋಸ್ಕರ, ಕರ್ನಾಟಕ ರಾಜ್ಯದ ಜನನ ಮಿಸ್ಗೈಡ್ ಮಾಡೋಕ್ಕೋಸ್ಕರ ಇಂಥ ಕೆಟ್ಟ ಪ್ರವೃತ್ತಿನ ಮಾಡೋದು ಸರಿಲ್ಲ. ಇದು ಸಂಸದೀಯ ವ್ಯವಸ್ಥೆ ಅಲ್ಲ. ನಾವು ಬಂದಿರೋದು ಯಾಕೆ? 6 ತಿಂಗಳಿಗೊಂದ್ಸಾರಿ ಸಭೆ ಸೇರೋದು ಯಾಕೆ? 3 ತಿಂಗಳಿಗೆ 4 ತಿಂಗಳಿಗೆ ಅಲ್ಲಿ ಎಂಥ ಜ್ವಲಂತ ಸಮಸ್ಯೆಗಳಿದ್ದಾವೆ ಇವತ್ತು ನಮ್ಮ ಮುಂದೆ. ಈಗ ಕಾವೇರಿ ಬೇಸಿನ್ನಲ್ಲಿ ನೀರನ್ನು ಬಿಡುವಂಥದ್ರಲ್ಲಿ ಜ್ವಲಂತ ಸಮಸ್ಯೆ ಬಂದು ಒದಗಿದೆ. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಇವತ್ತು ನಮ್ಮದೇ ಆದಂಥ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ಕಾವೇರಿ ಮೂಲದ ನೀರನ್ನು ಬಿಡಬೇಕಾದ್ರೆ ನಮ್ಮ ಕಣ್ಣೀರು ಬೀಳ್ತಾ ಇದೆ. ಇವತ್ತು ಎಂಥ ಸಂಕಷ್ಟದಲ್ಲಿ ನಾವಿದ್ದೀವಿ. ಮಳೆ ಬಂದಿಲ್ಲ, ಬರ. ಇದ್ರ ಮಧ್ಯದಲ್ಲಿ ನಾವು ನೀರನ್ನು ಯಾವ ರೀತಿ ತೂಗಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಬಿಟ್ಟು ಇದ್ರ ಚರ್ಚೆ ಬಿಟ್ಟು ಇವ್ರು ಇದು ಏನೋ ಬಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅನುಭವಿಸ್ಲಿ ಬಿಡಿ, ಕೊಡಿಸಿ, ಅವ್ರು ಕೊಡ್ಲಿ ತೀರ್ಪ. CBI ED ಎಲ್ಲ ಕೊಟ್ಟಿದಾರಲ್ಲ, ಅವ್ರು ಇವ್ರ ಅಪರಾಧ ಅಂತ ಕೊಡ್ಲಿ. 5 ನಿಮಿಷ ಅವ್ರ ಮಂತ್ರಿ ಸ್ಥಾನದಲ್ಲಿ ಮುಂದುವರೆದ್ರೆ ಇವ್ರು ಕೇಳಿ.